Hi, hello everyone. Welcome back to my Papa's YouTube channel. ಹಾಯ್ ಫ್ರೆಂಡ್ಸ್, ನಾವಿವಾಗ ರಾಯಗಢ ಫೋರ್ಟ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಫಾಗಿ ವೆದರು. ಸ್ವರ್ಗಕ್ಕೀಗ ಮೂರೇ ಗಿಣ ಅಂತಾರಲ್ಲ, ಹಂಗೆ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ ರೋಪ್ ವೇ ಅಲ್ಲಿ. ಅಲ್ಲಿ ನೋಡಿ ಫಾಲ್ಸ್ ಎಲ್ಲ ಹೆಂಗೆ ನೀರು ಬೀಳ್ತಾ ಇದೆ. ಮಳೆ ಬರ್ತಾ ಇತ್ತು, ಇಷ್ಟೊತ್ತು ಮಳೆ ನಿಂತಿದೆ. ಬನ್ನಿ ನಿಮಗೆ ತೋರಿಸ್ತೀನಿ. ಇದು ಬಂದು ಎಂಟ್ರೆನ್ಸ್ ಫ್ರೆಂಡ್ಸ್. ಇದು ಹಾಯ್ ಮಾಡಿ ಎಲ್ಲರೂ. ರೈನ್ ಕೋಟ್ ಹಾಕೊಂಡು ರೆಡಿ ಇದ್ದಾರೆ ಮಕ್ಕಳು ಹೋಗೋದಿಕ್ಕೆ. ಇದು ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತಗೋಬೇಕು. 350 rupees ಪರ್ ಹೆಡ್ ಫ್ರೆಂಡ್ಸ್. ಹೋಗಿ ರಿಟರ್ನ್ ಬರೋದಕ್ಕೆ. ನಾವು NDRF ಅಲ್ಲಿ ಇರೋದ್ರಿಂದ ನಮಗೆ ಟಿಕೆಟ್ ಏನು ತಗೊಳಗಿಲ್ಲ. ಐ ಕಾರ್ಡ್ ತೋರಿಸಿದ್ರೆ ಫ್ರೀ ಆಗಿ ಒಳಗಡೆ ಎಂಟ್ರಿ ಇದೆ. ಬನ್ನಿ ಹೋಗೋಣ. ಇಲ್ಲಿಂದ ನೋಡಿದ್ರೆ ಸ್ನೇಹಿತರೆ ಏನೇನು ಇಲ್ವೇನೋ ಅಂತ ಅನಿಸುತ್ತೆ. ಮೇಲೆ ಹೋಗ್ತಾ ಹೋಗ್ತಾ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವೇನೋ, ಮೋಡಗಳು ಒಳಗಡೆ ಹೋಗ್ತಾ ಇದ್ದೀವೇನೋ ಅಂತ ಫೀಲ್ ಆಗುತ್ತೆ. ಮೇಲೆ ಎಷ್ಟು ದೊಡ್ಡದಾಗಿದೆ ಅಂತ ಅಂದರೆ ಒಂದು ಊರೇ ಇದೆ ಅಂತ ಹೇಳ್ಬೋದು. ಅಷ್ಟು ವಿಶಾಲವಾದ ಜಾಗ ಇದೆ. ಅದರಲ್ಲೇ ನೀವು ಗೆಸ್ ಮಾಡಿ, ಅದರಲ್ಲೇ ನೀವು ಥಿಂಕ್ ಮಾಡಿ ಇದು ಎಷ್ಟು ದೊಡ್ಡ ಬೆಟ್ಟ ಇರ್ಬೋದಂತ. ನೋಡಿ ಎಷ್ಟು ಉದ್ದ ಇದೆ ಇದು ಬೆಟ್ಟ. ನೋಡಿ ಎಂಡಿಂಗೇ ಇಲ್ಲ ಇದಕ್ಕೆ. ಇಲ್ಲಿ ಮನೆಗಳೆಲ್ಲ ಇದ್ದಾರೆ, ಹೋಟ್ಲೆಲ್ಲ ಕಟ್ಬಿಟ್ಟಿದ್ದಾರೆ. ಸೊ ಕಾಣ್ತಾ ಇಲ್ಲ ಸರಿಯಾಗಿ. ತುಂಬ ಹೈಟ್ ಇದೆ ಫ್ರೆಂಡ್ಸ್ ಇದು, ಮತ್ತು ತುಂಬ ದೊಡ್ಡದಾಗೂ ಕೂಡ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಕೇಬಲ್ ಕಾರ್ ಹೋಗ್ತಾ ಇದೆ. 4 ಕೇಬಲ್ ಕಾರ್ ಒಟ್ಟಿಗೆ ಹೋಗುತ್ತೆ. ಒಂದರಲ್ಲಿ 6 ಜನ ಕೂತ್ಕೋಬೋದು. ಅಂದರೆ ಒಂದು ಸಲ 24 ಜನ ಹೋಗ್ಬೋದು. ಕೆಳಗಡೆಯಿಂದ 4 ಕಾರ್ ಹೋಗುತ್ತೆ, ಮೇಲ್ಗಡೆಯಿಂದ 4 ಕಾರ್ ಬರುತ್ತೆ. ಆ ಮಿಡಲಲ್ಲಿ 2 ಕಾರ್ಗಳು ಮೀಟ್ ಆಗುತ್ತೆ. ಆ ಮೀಟ್ ಆದ ಜಾಗನೇ ಮಿಡಲ್ ಒನ್ನು. ಅಲ್ಲಿಂದ ಸೇಮ್ ಡಿಸ್ಟೆನ್ಸ್ ಎಂಡಿಂಗ್ವರೆಗೂ 2 ಕಾರ್ಗಳಿಗಿರುತ್ತೆ. ಹಂಗೆ ನೋಡಿ ಮಿಡಲ್ ಜಾಗ ಕಾಣುತ್ತೆ ಇವಾಗ ಫ್ರೆಂಡ್ಸ್. ಬಂತು ನೋಡಿ ಈಗ ಮೇಲ್ಗಡೆಯಿಂದ ಅಲ್ಲಿ ಮೀಟ್ ಆಯ್ತಲ್ಲ, ಅಲ್ಲಿಂದ ಅಷ್ಟೇ ಡಿಸ್ಟೆನ್ಸ್. ಇವಾಗ ಕೆಳಗಡೆಯಿಂದ ಅಲ್ಲಿವರೆಗೆ ಎಷ್ಟು ದೂರ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿಂದ ಮೇಲ್ಗಡೆಗಿದೆ. ನೀವು ಯೋಚನೆ ಮಾಡಿ ಎಷ್ಟು ದೂರ ಇರ್ಬೋದಂತ. ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ರಾಯಗಢ ಫೋರ್ಟ್. ಇದು ಇಲ್ಲಿ ನೋಡಿ ಮೇಲ್ಗಡೆ ವ್ಯೂ ನೋಡಿ. ಇಲ್ಲಿ ಆ ಬೆಟ್ಟದ ಮೇಲೆ ಹೋಗ್ಬೇಕು. ಇದು ರೋಪ್. ಇದು ಈ ರೋಪಿಂದ ಮೇಲೆ ಹೋಗ್ಬೇಕು ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೋಪ್ ವೇ. ಇದು ಕೇಬಲ್ ಕಾರ್ಗಳು. ಒಂದರಲ್ಲಿ 6 ಜನ ಕೂತ್ಕೋಬಹುದು. ನೋಡಿ ಇದ್ರಲ್ಲಿ ಹೋಗ್ತೀವಿ ಇವಾಗ. ಇವಾಗ ಹತ್ತುತ್ತಾ ಇದ್ದೀವಿ ಕೇಬಲ್ಗೆ. ಹಾಯ್ ಮಾಡಿ ಖುಷಿ. ಹಾಯ್. ರೋಪ್ ವೇ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಕೋಟೆ ಇರೋದು. ಸ್ನೇಹಿತರೆ, ಶಿವಾಜಿ ಮಹಾರಾಜ್ ಅವರು 1656ರಲ್ಲಿ ಜಾವಲಿಯ ರಾಜ ಚಂದ್ರರಾವಿ ಮೌರ್ಯ ಅವರಿಂದ ಈ ಕೋಟೆನ ವಶಪಡಿಸಿಕೊಂಡು 1674ರಲ್ಲಿ ರಾಜ್ಯಾಭಿಷೇಕ ಮಾಡಿ ಇಡೀ ಮರಾಠ ಸಾಮ್ರಾಜ್ಯನ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಮೇಲೆ ಹೋಗ್ತಾ ಇದೆ, ಸ್ವರ್ಗಕ್ಕೆ ಹೋಗ್ತಾ ಇದೀವಿ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಹರ ಹರ ಹರ. ಶಿವಾಜಿ ಮಹಾರಾಜರಿಗೆ ಜೈಕಾರ ಕೂಗ್ತಾ ಮತ್ತೆ ಮಹಾದೇವನ ನೆನಪಿಸ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ವಿ. ನಾವು ಜೈಕಾರ ಕೂಗ್ತಾ ಇದ್ರೆ ನಮ್ಮ ಅಕ್ಕಪಕ್ಕದ ಕಾರ್ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಈಗ ನೋಡಿ ಕೇಬಲ್ ವೈರ್ಗಳು ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮೇಲೆ ಹೋಗ್ತಾ ಇದೀವಿ. ಮೇಲ್ಗಡೆ ಹೋದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಎಷ್ಟು ದೊಡ್ಡ ಬೆಟ್ಟ ಅಂದ್ರೆ ಮೇಲ್ಗಡೆ ಒಂದು ಊರೇ ಇದೆ ಅಂತ ಅನ್ಸುತ್ತೆ. ಅಷ್ಟು ದೊಡ್ಡ ವಿಶಾಲವಾದ ಜಾಗ ಕೂಡ ಇದೆ ಮೇಲೆ. ಮೇಲೆ ಹೋದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಗ್ರೀನರಿ ಆಗಿದೆ. ಇದೆಲ್ಲ ಮಳೆ ನೀರಿಂದ ಬರ್ತಾ ಇರೋದು ಜರಿಗಳು. ನೋಡಿ ಕೆಳಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ. ನೋಡಿ ಇಲ್ಲಿವರೆಗೆ ಫಾಗ್ ಏನು ಕಾಣ್ತಾ ಇಲ್ಲ. ಇವಾಗ ಹೋಗ್ತಾ ಹೋಗ್ತಾ ಫುಲ್ ಫಾಗ್ ಕವರ್ ಆಗುತ್ತೆ ಫ್ರೆಂಡ್ಸ್. ಏನು ಕಾಣೋದಿಲ್ಲ. ಮೇಲ್ಗಡೆ ಹೋಗ್ತಾ ಹೋಗ್ತಾ ನಾವು ಮೋಡಗಳ ಒಳಗಡೆ ಮುಳುಗೋಗ್ತೀವಿ ಅಂತ ಅನಿಸುತ್ತೆ ಇನ್ಮೇಲೆ. ಫುಲ್ ಗಾಳಿ ಬೀಸ್ತಾ ಇದೆ. ಅಲ್ಲೊಂದು ಕೇಬಲ್ ಹೋಯ್ತು, ನೋಡಿದ್ರೇನ್ರ? ರೆಡ್ ಕಲರ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು
ಫೋರ್ಟ್ ಮೇಲೆ ರೀಚ್ ಆಗ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ಮೇಲ್ಗಡೆ ವ್ಯೂ ಹೇಗಿದೆ ತೋರಿಸ್ತೀನಿ. ಇಲ್ಲಿ ರೈನ್ ಕೋಟ್ ಇಲ್ಲದೆ ಮೇಲೆ ಹೋಗೋದಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ರೈನ್ ಕೋಟ್ ಬೇಕೇ ಬೇಕು, ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಮಳೆ ಇರುತ್ತೆ ಇಲ್ಲಿ. ಹಾಗಾಗಿ ಎಲ್ಲರ ಹತ್ರನೂ ರೈನ್ ಕೋಟ್ ಇದೆ. ಫೈನಲಿ ಮೇಲೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿಂದ ಕೋಟೆ ವ್ಯೂ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ನಾವು ಒಬ್ಬರಿಗೆ 25 ರೂಪಾಯಿ ಟಿಕೆಟ್ ತಗೋಬೇಕು. ಆದರೆ ಐ ಕಾರ್ಡ್ ತೋರಿಸಿ ನಾವು ಇಲ್ಲಿ ಫ್ರೀ ಆಗಿ ಒಳಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸ್ಟೆಪ್ಸ್ ಹತ್ಕೊಂಡು ಇಲ್ಲಿ ಫಾಗ್ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇಲ್ಲ. ನೋಡಿ ತೋರಿಸ್ತೀನಿ, ಬರೀ ಫಾಗು. ಮಳೆ ಇದ್ರೆ ಇನ್ನೂ ಫಾಗ್ ಇರುತ್ತೆ, ಈಗ ಮಳೆ ಕಡಿಮೆ ಆಗಿದೆ. ಹಾಯ್ ಮಾಡಿ. ಜಾಸ್ತಿ ಸ್ಟೆಪ್ಸ್ ಏನಿಲ್ಲ ಇಲ್ಲಿ. ನಾನು 3rd ಟೈಮ್ ಬರ್ತಿರೋದು ಫ್ರೆಂಡ್ಸ್. ಇಲ್ಲಿ ಜುಲೈ ಮಂತಲ್ಲಿ ಶಿವಾಜಿ ಮಹಾರಾಜ್ ಅವ್ರದ್ದು ರಾಜ್ಯಾಭಿಷೇಕ ಇತ್ತು. ಪ್ರತಿ ವರ್ಷನೂ ರಾಜ್ಯಾಭಿಷೇಕ ಪ್ರೋಗ್ರಾಮ್ ಮಾಡ್ತಾರೆ. ಅವಾಗ ನಮ್ಮ NDRF ಟೀಮ್ ಡ್ಯೂಟಿಗೆ ಬಂದಿದ್ವಿ. ಅವಾಗ ಬಂದಿದ್ದೆ ನಾನು. ಮತ್ತೆ ಇನ್ನೊಂದು ಸಲನೂ ಡ್ಯೂಟಿಗೆ ಬಂದಿದ್ದೆ. 2 ಟೈಮ್ಸ್ ಆಯ್ತು. ಇವಾಗ ಇದು 3rd ಟೈಮ್. ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ನಿಮ್ಗೆ ಕಾಣ್ತಾ ಇಲ್ಲ ಅನ್ಸುತ್ತೆ, ಬರೀ ಫಾಗ್ ಅಷ್ಟೇ ಕಾಣ್ತಾ ಇದೆ. ನೋಡಿ ಇಲ್ಲಿ. ವಾವ್, ಸ್ವರ್ಗದಲ್ಲೇ ಹೋಗ್ತಾ ಇದೀವೇನೋ ಅಂತ ಫೀಲ್ ಆಗ್ತಾ ಇದೆ ಸ್ನೇಹಿತರೆ. ಮೋಡಗಳು ನಮ್ಮ ಪಕ್ಕದಲ್ಲೇ ಪಾಸ್ ಆಗ್ತಾ ಇದೆ ನೋಡಿ. ಸುತ್ತ ಬರೀ ಮೋಡಗಳು ಇಲ್ಲೆಲ್ಲ ಓಡಾಡ್ತಾನೆ ಇದೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು. ತುಂಬಾ ಚೆನ್ನಾಗಿ ಫೀಲ್ ಆಗ್ತಾ ಇದೆ ನೋಡಿ. ಹಿಂದ್ಗಡೆ ಜನ ಎಲ್ಲ ನಿಂತಿದೆ, ಏನು ಕಾಣ್ತಾನೆ ಇಲ್ಲ ನೋಡಿ. 50 ಮೀಟರ್ ಆ ಕಡೆಗೆ ಏನು ಕಾಣ್ತಿಲ್ಲ. ಒಂದು ಮನೆ ಕೂಡ ಇದೆ ಅಲ್ಲಿ, ಫುಲ್ ಬ್ಲರ್ ಆಗಿ ಕಾಣ್ತಾ ಇದೆ. ತುಂಬಾ ಸಖತ್ತಾಗಿದೆ ವೆದರ್. ಅಕ್ಟೋಬರ್ ಅಲ್ಲಿ ಬಂದ್ರೆ ಒಳ್ಳೆ ವ್ಯೂ ಸಿಗುತ್ತೆ. ನಾನು ಮೇ ಮಂತಲ್ಲಿ ಬಂದಾಗ ಇನ್ನೂ ಚೆನ್ನಾಗಿತ್ತು, ಗ್ರೀನರಿಯಾಗಿ ಕಾಣ್ತಾ ಇತ್ತು. ಇವಾಗ ಮಳೆ ಇರೋದ್ರಿಂದ ಫಾಗ್ ವ್ಯೂ ಏನು ಕಾಣಲ್ಲ ಅಷ್ಟು ಚೆನ್ನಾಗಿ. ಆದ್ರೆ ಮೋಡಗಳು ಇಲ್ಲೇ ಕ್ರಾಸ್ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಫಾಗ್ ಫುಲ್ ನಮ್ಮ ಪಕ್ಕದಲ್ಲೇ ಹೋಗ್ತಾ ಇದೆ. ಮೋಡಗಳು ಅನ್ಸುತ್ತೆ ನೋಡಿ. ಶಿವಾಜಿ ಮಹಾರಾಜ್ ಅವರ ಕೋಟೆಯ ರೂಮ್ಗಳು ಇವಾಗ ಸ್ಟಾರ್ಟ್ ಆಯ್ತು. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಇದೆಲ್ಲ ಅವರಿದ್ದಂಥ ರೂಮ್ಗಳು. ಬನ್ನಿ ಹೋಗೋಣ. ನೀವೇನ ರೂಮ್ಗಳಂತೆ. ಶಿವಾಜಿ ಮಹಾರಾಜ್ ಅವರ ಪ್ರೈವೇಟ್ ರೂಮ್ ಇದು ಫ್ರೆಂಡ್ಸ್. ನೋಡಿ, ಮೇಲ್ಗಡೆ ಸಾಗವಾನಿ ಮರದಲ್ಲಿ ಮಾಡಿರೋಂಥ ಛಾವಣಿ ಎಲ್ಲ ಇತ್ತು. 1674 ಕೋಟೆ ಇದು. ಇಷ್ಟು ದಿನ ಏನು ಉಳಿಯೋದಿಲ್ಲ ಅಲ್ವಾ, ಹಾಗಾಗಿ ಮೇಲ್ಗಡೆ ಎಲ್ಲ ಹೋಗ್ಬಿಟ್ಟಿದೆ. ಈಗ ಜಸ್ಟ್ ಗೋಡೆಗಳಷ್ಟೇ ಉಳ್ಕೊಂಡಿದೆ ನೋಡಿ. ಇದು ನಮ್ಮ ಕಡೆ ನಾವು ಬೆಡ್ ಇರ್ತೀವಲ್ಲ, ಅದೇ ಥರ ಈ ಥರ ಬೆಡ್ಗಳು ಇರ್ತಾಯಿತ್ತು ಮೊದಲು. ಇದ್ರ ಮೇಲೆ ಸಾಗವಾನಿ ಮರದ್ದು ಬೆಡ್ಗಳು ಇರ್ತಾಯಿತ್ತಂತೆ. ಅದೆಲ್ಲ ಈಗ ಸಂಪೂರ್ಣ ನಾಶ ಆಗಿದೆ. ಜಸ್ಟ್ ಇವಾಗ ಕಲ್ಲಲ್ಲಿ ಏನಿದೆ ಅದು ಮಾತ್ರ ಉಳ್ಕೊಂಡಿದೆ ಫ್ರೆಂಡ್ಸ್. ಇವಾಗ ಅವಾಗಿನ ಕಾಲದ ಲೆಟ್ರಿನ್ ಬಾತ್ರೂಮ್ಗಳು ಹೇಗಿತ್ತು ಅಂತ ನೋಡೋಣ ಬನ್ನಿ. ಇದೇ ನೋಡಿ ಸ್ನೇಹಿತರೆ, ಅವಾಗಿನ ಕಾಲದ ಲೆಟ್ರಿನ್ ರೂಮ್ಗಳು ನೋಡಿ. ಕೆಳಗಡೆ ಹೋಲ್ ಕಾಣ್ತಿರ್ಬೋದು. ಒಂದು 20-25 ಅಡಿ ಆಳ ಇದೆ. ಅಲ್ಲಿವರೆಗೂ ಕಲ್ಲಲ್ಲಿ ಕೊರೆದು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ. ಬ್ಯಾಕ್ ಸೈಡ್ ಎಲ್ಲ ವ್ಯೂ ಹೆಂಗ್ ಕಾಣ್ತಾ ಇದೆ. ಫುಲ್ ಫಾಗಿ ವೆದರ್, ಏನು ಕಾಣ್ತಾ ಇಲ್ಲ. ನನ್ನ ಮಕ್ಕಳು ಹೂ ಕಿತ್ಕೊಂಡು ಆಟ ಆಡ್ತಾ ಇದ್ದಾರೆ. ಹಾಯ್ ಮಾಡು ಖುಷಿ. ಹಾಯ್ ಎವ್ರಿವನ್. ಹಾಯ್ ಮಾಡು ಮೋಲು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಬನ್ನಿ ಫ್ರೆಂಡ್ಸ್, ಈಗ ಮುಂದೆ ಹೋಗೋಣ. ಬರೀ ಫಾಗೆ. ಸ್ವರ್ಗದಲ್ಲಿ ಹೋಗ್ತಾ ಇದೀವಿ ಅಂತ ಫೀಲ್ ಆಗ್ತಾ ಇದೆ. ಬಿಡ್ತೀನಿ ಇರು. ಖುಷಿನ ಕೆಳಗಡೆ ಬಿಡ್ಬೇಕಂತೆ. ಬಿಟ್ಟೆ, ನಡಿ ಹೋಗು. ಓಡ್ಬೇಡ, ಬೀಳ್ತೀಯ. ನಿಧಾನಕ್ಕೆ ನಡಿ. गाइड लेकर जाइए। नहीं, गाइड ले तो अच्छी से जानकारी मिल जाएगी। ऐसा फिर घूम कर जाएंगे, हाँ घूम के ही जाना है। कुछ पता नहीं चलता है। रानवे के मेले गाइड को कम चार्ज है, ज्यादा नहीं है। इधर से स्टार्ट। ಬನ್ನಿ ಸ್ನೇಹಿತರೆ, ಇವಾಗ ರಾಣಿ ಮಹಲ್ನ ಒಳಗಡೆ ಹೋಗೋಣ. ಅವಾಗಿನ ಕಾಲದ ರಾಣಿ ಮಹಲ್ ಹೇಗಿತ್ತು ಅಂತ ನೋಡೋಣ. ಅವಾಗ ಹೆಂಗಿತ್ತು, ಇವಾಗ ಆ ಥರ ಇಲ್ಲ. ಯಾಕಂದರೆ 450 ವರ್ಷಗಳಾಗ್ಬಿಟ್ಟಿದೆ. ಆವಾಗಲೇ ಈ ಕಡೆ ಹೋಗಿದ್ವಿ, ಅಲ್ಲಿಂದ ಎಕ್ಸಿಟ್ ಆದ್ವಿ. ಅಲ್ಲಿಂದ ಇಲ್ಲಿಗೆ ಬರ್ಬೋದಿತ್ತು. ನಾವು ಆ ಕಡೆಯಿಂದ ಎಕ್ಸಿಟ್ ಆಗಿ ಮತ್ತೆ ಒಳಗಡೆ ಬಂದ್ವಿ. ನೋಡಿ, ಇಲ್ಲಿ ಇದೆಲ್ಲ ಬೆಡ್. ಇದು
ನೋಡಿ ಎಷ್ಟು ದೊಡ್ಡ ಬೆಡ್ ಇದೆ. ಇದ್ರ ಮೇಲೆ ಅವರು ಸಾಗವಾನಿ ಮರದಲ್ಲಿ ಮಾಡಿಸ್ತಿದ್ರು ಅನ್ಸುತ್ತೆ ಬೆಡ್ನ. ನೋಡಿ ಎಷ್ಟು ದೊಡ್ಡ ವಿಶಾಲವಾದ ರೂಮ್ ಇದು. ರಾಣಿ ಮಹಲ್ ಅಂತ ಇದು. ಮುಂದೆ ಹೋಗೋಣ ಬನ್ನಿ ಇವಾಗ ಆ ಕಡೆ. ಈಗ ಇಲ್ಲಿಂದ ಅಟ್ಯಾಚ್ ರೂಮ್ಗಳಿದೆ ಫ್ರೆಂಡ್ಸ್, ಒಂದ್ರ ಪಕ್ಕ ಒಂದು. ಇಲ್ಲಿ ನೋಡಿ, ಇದು ಕೂಡ ರಾಣಿ ಮಹಲ್ ಅಂತೆ. ಗೈಡ್ ಬೇಕಂತಂದ್ರು, ಗೈಡ್ ಏನು ಬೇಡ, ನಾವು NDRF ಅವರು ಅಂತ ನಾನು ಹೇಳಿದೆ. ಆಲ್ರೆಡಿ 3-4 ಟೈಮ್ಸ್ ಬಂದಿದ್ದೀವಿ. ಫಸ್ಟ್ ಟೈಮ್ ಬಂದಾಗ ಒಬ್ರು ಗೈಡು ನಮಗೆ ಫುಲ್ ಗೈಡ್ ಮಾಡಿದ್ರು, ಹಾಗಾಗಿ ಫುಲ್ ಇನ್ಫಾರ್ಮೇಶನ್ ಆಗಿದೆ ಇದ್ರ ಬಗ್ಗೆ. ಬನ್ನಿ, ಕಮಾನ್ ಫಾಸ್ಟ್. ಇದು ರಾಣಿ ಮಹಲೆ ನೋಡಿ, ಇದು ಅದೇನೆ ರಾಣಿ ಮಹಲ್. ಇಲ್ಲಿ ನೋಡಿ, ಇಲ್ಲಿ ರಾಣಿ ಮಹಲ್. ಮುಂದೆ ಹೋಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಈ ರೂಮ್ಗಳ ಬಗ್ಗೆ ಬೋರ್ಡ್ ಹಾಕಿದ್ದಾರೆ, ರಾಣಿವಾಸ ಅಂತ. ನನ್ನ ಮಗಳಿಗೆ ಓದ್ತಾಳೆ, ಓದು ಮೊಲು. Ranivasa. The 6-room complex on the backside of the royal palace is identified as Queen's Quarter or Ranivasa. 4 quarters are interconnected and 2 are detached. Each room has high platforms for residential construct and toilet at back. ಸ್ಟ್ರಕ್ಚರ್ ಇದು, ರೆಸಿಡೆನ್ಷಿಯಲ್ ಸ್ಟ್ರಕ್ಚರ್ ಅಂಡ್ ಟಾಯ್ಲೆಟ್ ಅಟ್ ಬ್ಯಾಕ್. ನಿಮ್ಗೆ ಯಾವಾಗಲೇ ಟಾಯ್ಲೆಟ್ ತೋರಿಸದ್ನಲ್ಲ, ಅದು ಬ್ಯಾಕ್ ಸೈಡ್ ಇದೆ. ಬನ್ನಿ ಮುಂದೆ ಹೋಗೋಣ. ಅದು ಅರ್ಥ ಆಯ್ತಾ ಏನಂತ? ಟೋಟಲ್ 6 ರೂಮ್ಸ್ ಇದೆ. ಆ 6 ರೂಮ್ಸ್ ಅಲ್ಲಿ 4 ಇಂಟರ್ ಕನೆಕ್ಟೆಡ್, ಅಂದ್ರೆ ಒಳಗಡೆಯಿಂದಾನೆ ಈಗ ಬಂದ್ವಲ್ಲ, ಒಂದ್ರ ಪಕ್ಕ ಒಂದು ಬಂದ್ವಲ್ಲ. ಹಾ, ಇಂಟರ್ ಕನೆಕ್ಟೆಡ್ ಆಗಿದೆ. ಇದು ಅವ್ರ ಆಡಳಿತ ಮಾಡ್ತಾ ಇದ್ದಿದ್ದಂತ ಜಾಗ. ಬನ್ನಿ ನೋಡೋಣ. ಏನು ಕಾಣ್ತಾ ಇಲ್ಲ, ಮಳೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದು ಅವ್ರದ್ದು ಸಭೆ ಮಾಡ್ತಾ ಇದ್ರಲ್ಲ, ಮೀಟಿಂಗ್ ಎಲ್ಲ, ಅದ್ರದ್ದು ಇದು ಹಾಲ್ ಇದು. ಬನ್ನಿ ಹೋಗೋಣ ಈ ಕಡೆಯಿಂದ. ಹಾ, ಎಸ್, ರಾಜ್ ದರ್ಬಾರ್. ಕರೆಕ್ಟಾಗಿ ಹೇಳಿದೆ ಮೌಲ್ಯ ನೀನು, ರಾಜ್ ದರ್ಬಾರ್. ಹಾ, ಇಳಿತೀಯಾ? ಹಾ, ನಿಂತ್ಕೋತೀಯಾ ಇಲ್ಲಿ? ಹಾ, ಖುಷಿ ಇದ್ರ ಮೇಲೆ ನಿಂತ್ಕೋತಾಳಂತೆ. ನಿಂತ್ಕೋ ಖುಷಿ. ಹಾ, ಬಿಡು, ಛತ್ರಿ ಬಿಡು. ಹಿಂಗೆ ಮಾಡಿ, ಹಿಂಗೆ ಬರ್ಡ್ ಥರ ಮಾಡು. ಹಾ, ಫ್ಲೈ ಮಾಡು, ಹಿಂಗೆ ಫ್ಲೈ ಫ್ಲೈ ಹ್ಯಾರಿ ಪಾಟರ್ಸ್ ತರ ಕಾಣ್ತಾ ಇದೆ. ಫ್ಲೈ ಫ್ಲೈ. ಮಳೆ ಬಂತು. ಹಾ, ಇವಾಗ ಖುಷಿನ ಪ್ಯಾಕಪ್ ಮಾಡೋಣ. ಈಗ ಎಷ್ಟು ಮಳೆ ಬಂದ್ರು ಏನು, ಮೇಲೆ ಹತ್ತತೀಯ ಮೇಲೆ? ಹತ್ತು. ಈಗ ಎಷ್ಟು ಮಳೆ ಬಂದ್ರು ಏನು ಭಯ ಇಲ್ಲ ಫ್ರೆಂಡ್ಸ್, ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀವಿ. ನೋ ಪ್ರಾಬ್ಲಮ್. ಮಳೆ ಬಂದರೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಬನ್ನಿ ಏನು ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳೋಣ, ನಿಮಗೂ ಹೇಳ್ತೀನಿ. ಇದು ರಾಜವಾಡ ಅಂತ ಫ್ರೆಂಡ್ಸ್. ರಾಜವಾಡ ಅಂದರೆ ನಮ್ಮ ಮೌಲ್ಯ ಹೇಳ್ದಂಗೆ ರಾಜ್ ದರ್ಬಾರ್ ಇದು. ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಇದಕ್ಕೆ ಕೊಟ್ಟಿದ್ದಾರೆ, ಓದೋಗಿದ್ರೆ ಓದಿ. ಹಿಂದಿಯಲ್ಲಿದೆ, ಹಿಂದಿ, ಇಂಗ್ಲೀಷ್ ಮತ್ತು ಮರಾಠಿ ಲ್ಯಾಂಗ್ವೇಜಲ್ಲಿದೆ. ಬನ್ನಿ ಮುಂದೆ ಹೋಗೋಣ, ಓದಿದ್ರೆ ಲೇಟ್ ಆಗುತ್ತೆ. ಇನ್ನೂ ತುಂಬ ಪ್ಲೇಸಸ್ ಇದೆ, ಕವರ್ ಮಾಡೋ ಅಷ್ಟೊತ್ತರಲ್ಲಿ ಸಂಜೆ ಆಗಿಬಿಡುತ್ತೆ. ಮುಂದೆ ಹೋಗ್ತಾ ಇರೋಣ. ಇಲ್ಲಿ ನೋಡಿ, ಬೇಬಿ ಡಾಲ್ ಖುಷಿ ಹೇಗಿದ್ದಾಳೆ, ಫುಲ್ ಪ್ಯಾಕಪ್ ಆಗಿದ್ದಾಳೆ ಮೇಲಿಂದ ಕೆಳಗೆ. ಅಲ್ಲೇ ಇರು ಖುಷಿ, ಹಿಂದ್ಗಡೆ ಇರು. ಹಾಂ ನೋಡಿ, ಖುಷಿ ಎಷ್ಟು ಫುಲ್ ಪ್ಯಾಕಪ್ ಆಗಿದ್ದಾಳೆ. ಫೇಸ್ ಮಾತ್ರ ಕಾಣ್ತಾ ಇದೆ ನೋಡಿ, ಮೌಲ್ಯನ ಫುಲ್ ಪ್ಯಾಕಪ್ ಆಗಿದ್ದಾಳೆ. ಹಾಂ ಮಾಡು.
Dickory dock, and Annie cable truck. Dickory dock, I follow cable truck. ಹಾ ಬನ್ನಿ ಹೋಗೋಣ ಬನ್ನಿ. ಸೂಪರ್ ಖುಷಿ ಖುಷಿ ನಮ್ಮ ಮನೆ ಎಂಟರ್ಟೈನರ್ ಫ್ರೆಂಡ್ಸ್. ಮಳೆ ನಿಂತಿದೆ ಫ್ರೆಂಡ್ಸ್, ಫಾಗ್ ಕೂಡ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇದು ಶಿವಾಜಿ ಮಹಾರಾಜ್ ಅವರ ಮಹಾ ದರ್ವಾಜ, ಇದು ಇಲ್ಲಿಂದ ಎಂಟ್ರೆನ್ಸು. ಇವಾಗ ಒಳಗಡೆ ಹೋಗೋಣ. ಅಲ್ಲಿ ಶಿವಾಜಿ ಮಹಾರಾಜ್ ಅವರ ಸ್ಟ್ಯಾಚು ಇದೆ, ಸ್ಟ್ಯಾಚು ತೋರಿಸ್ತೀನಿ ಬನ್ನಿ ನಿಮಗೆ. ತುಂಬ ಗಾಳಿ ಬೀಸ್ತಾ ಇದೆ ಫ್ರೆಂಡ್ಸ್, ವಾಯ್ಸ್ ಕೇಳ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಇದೆಲ್ಲ ಅವರ ದರ್ಬಾರಿನ ಒಂದು ಭಾಗ ಇದು. ಇಲ್ಲಿ ಹುಡುಗರು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಶಿವಾಜಿ ಮಹಾರಾಜ್ ಅವರು ದೇವ್ರಿಗಿಂತ ಹೆಚ್ಚಾಗಿ ಇಲ್ಲಿ ಜನ ಪೂಜೆ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಮನೆ ಮನೆಗಳಲ್ಲಿ ಅವರ ಮೂರ್ತಿಗಳಿರುತ್ತೆ. ಇಲ್ಲಿ ನೋಡಿ ಹುಡುಗರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಇಲ್ಲಿ ನೋಡಿ ಒಳಗಡೆ ಹೋಗಕ್ ಆಗೋದಿಲ್ಲ, ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸ್ವಲ್ಪ ಫಾಗ್ ಇರೋದ್ರಿಂದ ಅದು ಸ್ಟ್ಯಾಚು ಕಾಣಿಸ್ತಾ ಇಲ್ಲ ನಿಮ್ಗೆ ಅನ್ಸುತ್ತೆ. ಇಲ್ಲಿ ನೋಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಇದು 450 ವರ್ಷಗಳ ಹಿಂದಿನ ಕೋಟೆ ಫ್ರೆಂಡ್ಸ್. ಅಂದರೆ 450 ಅಂದರೆ 4.25 ಶತಮಾನ, 4-5 ಶತಮಾನದ ಹಿಂದಿನ ಕೋಟೆ ಇದು. ಇನ್ನೂ ಕೂಡ ಗಟ್ಟಿಯಾಗಿ ನಿಂತಿದೆ ಅಂದರೆ ಎಷ್ಟು ಗಟ್ಟಿಯಾಗಿರ್ಬೋದು ಇದು, ನೀವು ಯೋಚನೆ ಮಾಡಿ. ಈಗ ದೇವಸ್ಥಾನ ಮತ್ತು ಮಹಾರಾಜ ಅವರ ಸಮಾಧಿ ಕಡೆ ಹೋಗೋಣ ಬನ್ನಿ. ಈಗ ವೆದರ್ ಓಪನ್ ಆಗ್ತಾ ಇದೆ ಫ್ರೆಂಡ್ಸ್, ವೆದರ್ ಓಪನ್ ಆಗಿದೆ. ಇಲ್ಲಿ ನೋಡಿ ಫೋರ್ಟ್ ಬಗ್ಗೆ ಡೀಟೇಲ್ ಎಲ್ಲ ಹಾಕಿದ್ದಾರೆ. 2005-6ರಲ್ಲಿ ಈ ರೀತಿ ಇತ್ತು, ಮಿಡಲ್ ಒನ್ ಹಾಕಿದ್ದಾರೆ ನೋಡಿ. ಇದು ಮೇಲ್ಗಡೆ ಬಂದ್ಬಿಟ್ಟು 1924-25ರಲ್ಲಿ ಈ ಥರ ಇತ್ತು. ಮತ್ತು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ 2005-6ರಲ್ಲಿ, ಸ್ವಲ್ಪ ಈ ರೀತಿ ಮಾಡಿದ್ದಾರೆ. ಪುನರುತ್ಥಾನ ಅಂತ ಹೇಳ್ತೀವಲ್ಲ ಆ ರೀತಿ ಮಾಡಿದ್ದಾರೆ. ಮತ್ತೆ ನೋಡಿ ಇದು ಇದೇ ಮಹಾ ದರ್ವಾಜ ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಮೇನ್ ಎಂಟ್ರೆನ್ಸ್ ಇದು. ಹಿಂದ್ಗಡೆ ಸ್ಟ್ಯಾಚು ಕಾಣ್ತಾ ಇದೆಯಲ್ಲ ನಿಮಗೆ. ಹಾ ಇವಾಗ ನೋಡಿ ವೆದರ್ ಕ್ಲಿಯರ್ ಆಯ್ತು ಫ್ರೆಂಡ್ಸ್. ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಅದು ಶಿವಾಜಿ ಮಹಾರಾಜ್ ಅವರ ಸಮಾಧಿ ಮತ್ತು ಶಿವನ ದೇವಸ್ಥಾನ ಎರಡು ಒಂದೇ ಕಡೆ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ನಾವು ಹಿಂಗೆ ಹೋಗಿ ಹಿಂಗೆ ಹಂಗೆ ಹೋಗ್ಬೇಕು ಅಲ್ಲಿಗೆ. ಹೆಚ್ಚು ಕಡಿಮೆ ಅದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಹತ್ರ ಕಾಣ್ತಾ ಇದೆ. ಹಿಂಗೆ ಬಳಸ್ಕೊಂಡು ಹೋಗ್ಬೇಕು. ಹೋಗೋಣ ಬನ್ನಿ. ಮಕ್ಕಳು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಬನ್ನಿ ಅವ್ರನ್ನ ಕ್ಯಾಚಪ್ ಮಾಡೋಣ. ಸ್ನೇಹಿತರೆ, ಇಲ್ಲೊಂದು ಶಿವಾಜಿಯವರ ಮೂರ್ತಿ ಇದೆ. ಇದು ಒಂದು ಮೈದಾನ. ಇವ್ರದ್ದು ಏನೇ ಆಚರಣೆಗಳು ಮಾಡ್ಬೇಕಂದ್ರು, ಹಬ್ಬಗಳು ಮಾಡ್ಬೇಕಂದ್ರು ಅವಾಗ ರಾಜರ ಟೈಮಲ್ಲಿ ಈ ಮೈದಾನದಲ್ಲಿ ಜನ ಎಲ್ಲ ಸೇರ್ತಾ ಇದ್ರು. ಇಲ್ಲಿ ಕತ್ತಿ ವರಸೆ ಆಗ್ಬೋದು, ಕಲ್ಲು ಬಂಡೆ ಎತ್ತೋದಾಗ್ಬೋದು, ಆ ಥರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈಗ ಈ ಮೈದಾನದಲ್ಲಿ ಮಾಡ್ತಾ ಇದ್ರು. ಇಲ್ಲಿ ತುಂಬ ಹುಡುಗರು ಸೇರಿದ್ದಾರೆ. ಬನ್ನಿ ನೋಡೋಣ. ನೋಡಿ ಇಲ್ಲಿ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಈಗ ಈ ಹುಡುಗರ ಹತ್ರ ಶಿವಾಜಿ ಮಹಾರಾಜ್ ಅವರಿಗೆ ಒಂದು ಜೈಕಾರ ಹಾಕ್ಸೋಣ ಬನ್ನಿ. ಹರ 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 ಹರ. ನೋಡಿದ್ರಲ್ಲ ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಇದು ಫೇಮಸ್ ಸ್ಲೋಗನ್, ಜೈ ಭವಾನಿ ಜೈ ಶಿವಾಜಿ ಹರ ಹರ ಮಹಾದೇವ್ ಅಂತ. ಸ್ವಲ್ಪ ಬಿಸಿಲು ಬಂದಂಗೆ ಆಗಿದೆ ಫ್ರೆಂಡ್ಸ್, ಮಳೆ ಕಡಿಮೆ ಆಗಿದೆ. ಮಳೆ ಕಡಿಮೆ ಆದರೆ ಸ್ವಲ್ಪ ಫೋಟೋಸ್ ತೆಗಿಯೋಕೆ, ವಿಡಿಯೋ ಮಾಡೋದಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಮಳೆ ಬಂದರೆ ಏನು ಮಾಡೋದಕ್ಕೆ ಆಗೋದಿಲ್ಲ.
ಮಕ್ಕಳು ಬೂಸ್ಟ್ ಅಪ್ ಆಗ್ತಾ ಇದಾರೆ, ಬಿಸ್ಕೆಟ್ ತಿಂತಾ ಇದಾರೆ, ಚಾರ್ಜ್ ಆಗ್ತಾ ಇದಾರೆ. ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು ಖುಷಿ. 2 months ಬ್ಯಾಕ್ ಇಲ್ಲಿ ಜಾತ್ರೆ ತರ ಆಗಿತ್ತು ಫ್ರೆಂಡ್ಸ್. ಸಾವಿರಾರು ಜನ ಸೇರಿದ್ರು ಇಲ್ಲಿ. ನಾನು ಅವಾಗ ಆನ್ ಡ್ಯೂಟಿಯಲ್ಲಿ ಬಂದಿದ್ದೆ. 24 hours ಅಂದ್ರೆ ಡೇ ನೈಟ್ ಫುಲ್ ಡ್ಯೂಟಿ ಮಾಡಿದ್ವಿ ಇಲ್ಲಿ. ನಮ್ಮ NDRF ಟೀಮ್ ಬಂದಿತ್ತು ಇಲ್ಲಿ. ತುಂಬಾ ರಶ್ ಇತ್ತು, ತುಂಬಾ ಕ್ರೌಡ್ ಇತ್ತು. ಅವಾಗ ನಾನು ವಿಡಿಯೋಗಳೆಲ್ಲ ಮಾಡಿದ್ದೀನಿ, ಆದರೆ ಅವಾಗ ಅಪ್ಲೋಡ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅವಾಗ ಯೂಟ್ಯೂಬ್ ನಾನು ಓಪನೇ ಮಾಡಿರಲಿಲ್ಲ. ಇವಾಗಷ್ಟೇ ನಾನು ಈ ಡ್ಯೂಟಿ ಆದಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ. ಈಗ 1.5 ಈಗ 7th ವೀಕ್ ನಡೀತದೆ ನಮ್ಮದು ಯೂಟ್ಯೂಬ್ ಚಾನಲ್ದು. ನಾನು ಬಂದು 2 months ಬ್ಯಾಕು. ಫಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ಇರಲಿಲ್ಲ. ಇದ್ದಿದ್ರೆ ಅವಾಗ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು. ಇಲ್ಲಿ ನೋಡಿ ಮತ್ತೆ ಫಾಗ್ ಆಯಿತು. ಹಿಂದ್ಗಡೆ ಸ್ಟ್ಯಾಚ್ಯೂನೇ ಕಾಣ್ತಾ ಇಲ್ಲ. ಇವಾಗ ಸ್ಟ್ಯಾಚು ಹತ್ರ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಲ್ಲ, ಇವಾಗ ಅದು ಕಾಣ್ತಾನೆ ಇಲ್ಲ ನೋಡಿ. ಇಲ್ಲಿ ನೋಡಿ, ಇದೆಲ್ಲ ಫ್ರೆಂಡ್ಸ್ ವ್ಯಾಪಾರದ ಮಳಿಗೆಗಳಾಗಿತ್ತಂತೆ ಇದೆಲ್ಲ ಅವಾಗಿನ ಕಾಲದಲ್ಲಿ. ಇಲ್ಲಿ ನೋಡಿ, ಇದು ರೋಡ್ ಎಷ್ಟು ದೊಡ್ಡದಾಗಿದೆ. ಈ ಕಡೆ ರೈಟ್ ಸೈಡ್ ಮತ್ತೆ ಈ ಕಡೆ ಲೆಫ್ಟ್ ಎರಡೂ ಕಡೆನೂ ನೋಡಿ ಮಳಿಗೆಗಳಿದೆಲ್ಲ. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮಾರ್ತಾ ಇದ್ರಂತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ರೂಮ್ಗಳು ಕೂಡ ಇದೆ. ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ. ಇದೆಲ್ಲ ವ್ಯಾಪಾರದ ಮಳಿಗೆಗಳಂತೆ ಇದು. ಇವಾಗೆಲ್ಲ ಒಂದೊಂದಾಗೆ ದಿನ ಕಳೆದಂಗೆ ಕಲ್ಲುಗಳು ಕುಸಿದು ಬೀಳ್ತಾ ಇದೆ. ಫುಲ್ ಇರೋದು ಆಫ್ ಆಗಿದೆ ಇವಾಗ. इनका नाम डाला तो बाकी बोलेंगे हमारा भी। अच्छा, तो इन्होंने क्या किया, हाँ छत्रपति शिवाजी महाराज ने क्या किया, यहाँ पे उनका नाग, हाँ, तो उनका वो ये जो नाग का जो सिंबल दिख रहा है, हाँ हाँ, वो डाल दिया। अच्छा, तो ओके. उससे पता चलता है कि नागप्पा ಶೆಟ್ಟಿ का दुकान है. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲೊಬ್ರು ಇಲ್ಲಿ ಹಾವಿನ ಸಿಂಬಲ್ ಕಾಣ್ತಿದ್ದಿಲ್ಲ ಫ್ರೆಂಡ್ಸ್. ನಿಮ್ಗೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ರು. ನಮ್ಮ ಕರ್ನಾಟಕದವರು ನಾಗಪ್ಪ ಶೆಟ್ಟಿ ಅಂತ ಇದ್ರಂತೆ ನೋಡಿ. ಅವಾಗಿನ ಕಾಲದಲ್ಲಿ ಕರ್ನಾಟಕದವ್ರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು ಅಂದ್ರೆ ನಮ್ಮ ಕರ್ನಾಟಕದ ಜನ ಎಷ್ಟು ಫೇಮಸ್, ಎಲ್ಲೆಲ್ಲಿ ಯಾವ್ಯಾವ ಮೂಲೆಗಳಿಗೆ ಹರಡಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅವರು ನಾಗಪ್ಪ ಶೆಟ್ಟಿ ಅನ್ನೋರು ನನ್ನ ಫೈಂಡ್ ಔಟ್ಗೋಸ್ಕರ ನನ್ನ ನೇಮ್ ಇರಬೇಕು ಅಂಗಡಿ ಮುಂದೆ ಅಂತ ಹೇಳಿದ್ರಂತೆ. ಅದಕ್ಕೆ ಶಿವಾಜಿ ಮಹಾರಾಜ್ ಅವರು ಹೆಸರು ಹಾಕೋದಿಕ್ ಆಗೋದಿಲ್ಲ, ನಿನ್ ಹೆಸರು ನಾಗಪ್ಪ ಅಲ್ವಾ, ನಾಗಪ್ಪನ ಸಿಂಬಲ್ ಹಾಕೋಣ ಅಂದ್ಬಿಟ್ಟು ಅವರು ಅಂಗಡಿ ಮುಂದೆ ಈ ರೀತಿ ಸಿಂಬಲ್ ಹಾಕಿದಾರಂತೆ. ಬೇರೆ ಯಾವುದೇ ಅಂಗಡಿಗಳಲ್ಲೂ ಸಿಂಬಲ್ ಇಲ್ಲ ಫ್ರೆಂಡ್ಸ್, ಏನು ಮಾರ್ಕ್ಗಳಿಲ್ಲ. ನಿಮ್ಗೆ ಮುಂದೆ ತೋರಿಸ್ತೀನಿ ನೋಡಿ. ಇವ್ರ ಅಂಗಡಿ ಮುಂದೆ ಮಾತ್ರ ಒಂದು ಸಿಂಬಲ್ ಇದೆ. ನಾನು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬ ಈಗ ತೋರಿಸಿದ್ನಲ್ಲ, ಆ ಹುಡುಗನ ಡೀಟೇಲ್ ಆಗಿ ಹೇಳ್ದ ಅದನ್ನ ನೋಡಿ. ಇಲ್ಲೆಲ್ಲೂ ಸಿಂಬಲ್ ಕಾಣ್ತಾ ಇಲ್ಲ ನಿಮ್ಗೆ ನೋಡಿ, ಎಲ್ಲೂ ಸಿಂಬಲ್ ಇಲ್ಲ. ಯಾವ ಗೋಡೆ ಮೇಲೂ ಕೂಡ ಸಿಂಬಲ್ ಇಲ್ಲ. ನಮ್ಮ ಕರ್ನಾಟಕದ ನಾಗಪ್ಪ ಶೆಟ್ಟಿ ಅನ್ನೋರ ಅಂಗಡಿ ಮುಂದೆ ಮಾತ್ರ ಸಿಂಬಲ್ ಇದೆ ನೋಡಿ. ನಮ್ಮ ಕರ್ನಾಟಕದ ಪವರ್ ಎಷ್ಟು ಇತ್ತು ಅವಾಗ್ಲೇ ಅಂತ. ಬೇರೆಯವ್ರಿಗೂ ಬೇಜಾರಾಗಬಾರ್ದು, ಹೆಸರು ಹಾಕಿದ್ರೆ ಈಗ ಬೇರೆಯವರೆಲ್ಲ ಬೇಜಾರು ಮಾಡ್ಕೋತಾರೆ ಅಂತ ಹೆಸರು ಹಾಕಿಲ್ಲ, ಅವರು ಸಿಂಬಲ್ ಹಾಕಿದ್ದಾರೆ ನಾಗಪ್ಪ ಶೆಟ್ಟಿ ಅಂತ. ಸಿಂಬಲ್ ಹಾಕಿದ್ರೆ ಇವಾಗ ಜನ ಫೈಂಡ್ ಔಟ್ ಮಾಡ್ತಿದ್ರಲ್ಲ ಇದು ನಾಗಪ್ಪ ಶೆಟ್ಟಿ ಅವ್ರ ಅಂಗಡಿ ಅಂತ ನೋಡಿ. ಇಲ್ಲೂ ಕೂಡ ಇಲ್ಲ, ಹಂಗೆ ಖಾಲಿ ಇದೆ. ಮತ್ತೆ ನೋಡಿ, ಈಗ ಫಾಗ್ ಕಡಿಮೆ ಆಗಿತ್ತು, ಈಗ ಮತ್ತೆ ಫಾಗ್ ಜಾಸ್ತಿ ಆಯ್ತು ಫ್ರೆಂಡ್ಸ್. ಇಲ್ಲಿ ನೋಡಿ, ಹಾ, ವೆದರ್ ಇಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ಇದ್ದಂಗಿನ್ 5 minutes ಅಲ್ಲಿ ಇರಲ್ಲ. ಈಗ ನೋಡಿ, ಫುಲ್ ಬ್ಯಾಕ್ ಸೈಡ್ ಏನು ಕಾಣ್ತಾ ಇಲ್ಲ, ಅವಾಗ್ಲೆಲ್ಲ ಕಾಣ್ತಾ ಇತ್ತು ನೋಡಿ. ಈ ಕಡೆ ಏನು ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಒಂದು 50 meters ಅಷ್ಟೇ ಕಾಣ್ತಾ ಇದೆ, ಅದ್ರ ಮುಂದೆ ಏನು ಕಾಣ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನೋಡ್ಕೊಂಡು ಬಂದ್ವಲ್ಲ ಬಜಾರ್ ಪೇಟೆ ಅಂದ್ಬಿಟ್ಟು ಅದ್ರ ಹೆಸರು, ಅಂದ್ರೆ ಮಾರ್ಕೆಟ್ ರೋಡ್ ಅಂದ್ಬಿಟ್ಟು. ಅದ್ರ ಬಗ್ಗೆ ಇಲ್ಲಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1928-29 ಅಲ್ಲಿ ಈ ರೀತಿ ಇತ್ತು, ಅದು ಸ್ಪಾಯಿಲ್ ಆಗ್ಬಿಟ್ಟಿದೆ. ಅದಾದ್ಮೇಲೆ 2005-6ರಲ್ಲಿ ಈ ತರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಕಟ್ಸಿ ಇದು ರೋಡ್ ತರ ಎಲ್ಲ ಮಾಡಿಸಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನೋಡಿ. 2005 and 6 ಅಲ್ಲಿ ಈ ರೀತಿ ಇತ್ತು ಅದು ಫೋರ್ಟ್. ಈ ರೀತಿ ಈಗ ಸಮಾಧಿ ಕಡೆಗೆ ಹೋಗ್ತಾ ಇದೀವಿ ನಾವು. ಇದು ಮೇಲ್ಗಡೆ ಕಾಣ್ತಾ ಇರೋದು ಸಮಾಧಿ ಫ್ರೆಂಡ್ಸ್. ಬನ್ನಿ ಸಮಾಧಿಗೆ ಹೋಗೋಣ, ಲೆಟ್ಸ್ ಮೂವ್. ನೋಡಿ, ಇಲ್ಲಿ ಅಂಗಡಿಗಳೆಲ್ಲ ಇದೆ. ಸ್ನ್ಯಾಕ್ಸ್ ಏನಾದ್ರು ಬೇಕಂದ್ರೆ ಇಲ್ಲೇ ತಗೋಬಹುದು. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಸ್ಮಾಲ್ ಹೋಟೆಲ್ಸ್ ಇದು, ನಿಮ್ಗೆ ಬ್ರೇಕ್ಫಾಸ್ಟ್ ಊಟಗಳೆಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲೊಂದು ಫ್ಯಾಮಿಲಿ ಅವರು ಊಟ ಮಾಡ್ತಾ ಇದ್ದಾರೆ. ಬನ್ನಿ ಬೇಗ ಸ್ನೇಹಿತರೆ. ಆಗಿನ ಕಾಲದಲ್ಲಿ ಹಿಂದ್ಗಡೆ ಬಂದ್ವಲ್ಲ ಮಾರ್ಕೆಟ್ ಅಂತ ತೋರಿಸಿದ್ನಲ್ಲ, ಅಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯನೆಲ್ಲ ಮಾರ್ತಾ ಇದ್ರು. ಅದೇ ತರ ಇವಾಗಿನ ಕಾಲದಲ್ಲಿ ಚಿಪ್ಸ್ ಬಿಸ್ಕೆಟ್ ಅದು ಇದು ಅಂತ ಮಾರ್ತಾ ಇದ್ದಾರೆ ನೋಡಿ. ಎಷ್ಟು ಡಿಫ್ರೆನ್ಸ್ ಬಂದಿದೆ ಅವಾಗಿಂದ ಇವಾಗ. ಇಲ್ಲಿಗೆ ಕಾಲ್ದಾರಿನೂ ಕೂಡ ಇದೆ ಫ್ರೆಂಡ್ಸ್. ಯಾರು
ಕಾಲ್ದಾರಿಲಿ ಬರಕ್ಕೆ ಇಷ್ಟಪಡ್ತಿರೋರು ಅವರು ಕಾಲ್ದಾರಿಲಿ ಕೂಡ ಬರಬಹುದು, ಟ್ರೆಕ್ಕಿಂಗ್ ಮಾಡ್ಕೊಂಡು ಕೂಡ ಬರಬಹುದು. ಇವಾಗ ನಾವು ಟ್ರೆಕ್ಕಿಂಗ್ ಅಂತ ಹೆಸರು ಕೊಟ್ಟಿದೀವಿ. ಮೊದಲು ಹಿಂದಿನ ಕಾಲದ ಏನಂತಿದ್ರು, ಕಾಲ್ದಾರಿ ಅಂತ ತಾನೇ ಹೇಳ್ತಾ ಇದ್ದಿದ್ದು. ಯಾರೋ ಹಿಂದ್ಗಡೆ ಟ್ರೆಕ್ಕಿಂಗ್ ಅಂತ ಹೇಳ್ತಿದ್ದಾರೆ, ಅವ್ರಿಗೆ ಹೇಳಿದ್ದು ನಾನು. ಇವಾಗ ಟ್ರೆಕ್ಕಿಂಗ್ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗೋದು, ಕಾಲ್ದಾರಿ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಮತ್ತೆ ರೋಪ್ ವೇಲಿ ಕೂಡ ಬರ್ಬೋದು. ರೋಪ್ ವೇಲ್ ಬಂದು ದೊಡ್ಡವರಿಗೆ 315 ರೂಪಾಯಿ ಟಿಕೆಟ್ ಫ್ರೆಂಡ್ಸ್. ಹಾಫ್ ಟಿಕೆಟ್ ಬಂದು 210 ರೂಪಾಯಿ. 8 ವರ್ಷದ ಮಕ್ಕಳಿಗೆ ಫ್ರೀ. 8ರಿಂದ ಮೇಲ್ಪಟ್ಟವ್ರಿಗೆ ಹಾಫ್ ಟಿಕೆಟ್ ತಗೋಬೇಕು. 14ರಿಂದ ಮೇಲ್ಪಟ್ಟವ್ರಿಗೆ ಫುಲ್ ಟಿಕೆಟ್ ತಗೋಬೇಕು. ಯಾರಾದರೂ ಪೂನಾ ಸುತ್ತಮುತ್ತ ಇರೋರು ಇದ್ರೆ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಿಮಗೆ ಫಾಗಿ ವೆದರ್ ನೋಡ್ಬೇಕಂದ್ರೆ ಇವಾಗ ಬನ್ನಿ. ನೇಚರ್ ಅಂದರೆ ಗ್ರೀನಿ ವೆದರ್ ನೋಡ್ಬೇಕಂದ್ರೆ ನೀವು ಅಕ್ಟೋಬರಲ್ಲಿ ಬರಬಹುದು. ಅಕ್ಟೋಬರ್, ನವಂಬರ್ ಬೇರೆ ಟೈಮಲ್ಲಿ. ಸಮ್ಮರಲ್ಲಿ ಬರೋಕೆ ಹೋಗ್ಬಿಡಿ, ತುಂಬ ಬಿಸಿಲಿರುತ್ತೆ. ಮತ್ತು ಗ್ರೀನಿಶ್ ಕಡಿಮೆ ಇರುತ್ತೆ ಸಮ್ಮರಲ್ಲಿ ಬಿಸಿಲಿರೋದ್ರಿಂದ. ಇವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಂದು 100 ಮೀಟರ್ ಹೋದರೆ ಶಿವನ ದೇವಸ್ಥಾನ ಮತ್ತು ಮಹಾರಾಜರ ಸಮಾಧಿ ಕಾಣುತ್ತೆ. ಬನ್ನಿ ನೋಡೋಣ, ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಇದೇನಂತ ನೋಡ್ಬಿಟ್ಟು ನೀವೇ ಹೇಳಿ. ಇದು ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ನೋಡಿ. ಇದು ಯಾವ ಥರ ಕಾಣ್ತಾ ಇದೆ ಸ್ನೇಹಿತರೆ ನಿಮಗೆ? ನೋಡ್ತಾ ಇದ್ದೀರಾ? ಯಾವ ಥರ ಕಾಣ್ತಾ ಇದೆ ಹೇಳಿ. ನಾನೇ ಹೇಳ್ತೀನಿ, ಗೊತ್ತಾಗಿಲ್ಲ ಅಂದರೆ. ಇದು ನೋಡೋದಕ್ಕೆ ನಿಮಗೆ ಮಸ್ಜಿದ್ ಥರ ಕಾಣ್ತಾ ಇರ್ಬೋದು. ಫಾಗ್ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಕಾಣ್ತಾ ಇಲ್ಲ ನೋಡಿ. ಇವಾಗ ಮಸೀದಿ ಥರ ಕಾಣ್ತಾ ಇದೆ ಅಲ್ವಾ? ಮುಸಲ್ಮಾನರದ್ದು ಮಸೀದಿ ಥರ ಕಾಣ್ತಾ ಇದೆ ಅಲ್ವಾ? ಹೌದು, 100% ಇದು ಮಸೀದಿ ಥರನೇ ಮಾಡಿದ್ದಾರೆ. ಆದರೆ ಇದರ ಒಳಗಡೆ ಇರೋದು ಶಿವನ ಲಿಂಗ ಫ್ರೆಂಡ್ಸ್. ಶಿವನ ದೇವಸ್ಥಾನ ಇದು, ಮಸೀದಿ ಅಲ್ಲ, ಶಿವನ ದೇವಸ್ಥಾನ. ನೋಡಿ, ಇಲ್ಲಿ ನಿಮಗೆ ನಂದಿ ಕೂಡ ಕಾಣ್ತಾ ಇದೆ. ನಂದಿ, ಇದು ತಲೆ ಕಟ್ಟಾಗಿದೆ. ಇದು ನಂದಿ, ಇದು ನಂದಿ ಕಾಣ್ತಾ ಇದೆ. ಬನ್ನಿ ಅದ ಹತ್ರ ಹೋಗೋಣ ಇವಾಗ. ಅಭಿ ಆಯಾ ಜಸ್ಟ್ ನೋಡಿ, ಇಲ್ಲಿ ತಲೆ ಕಟ್ಟಾಗಿದೆ. ನಮ್ಗೆ 2 ಹೆಣ್ಮಕ್ಳು, ನಿಮ್ಗೆ 2 ಹೆಣ್ಮಕ್ಳು ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ಮಸೀದಿ ಥರ ನೋಡಿ, ಇಲ್ಲೊಂಥರ ತೋರಿಸ್ತೀನಿ ಇಲ್ಲಿ. ಆದರೆ ಇದು ಶಿವನ ದೇವಸ್ಥಾನ. ಇದು ನಂದಿ ನೋಡಿ. ಅವಾಗಿನ ಕಾಲದ ಮುಸ್ಲಿಮರು ಔರಂಗಜೇಬ್ ಆಗಿರ್ಬೋದು, ಬೇರೆ ಮೊಘಲರು ಮುಸ್ಲಿಮರಾಗಿರ್ಬೋದು, ಅವರ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವ್ರ ದಾಳಿಯಿಂದ ಈ ದೇವಸ್ಥಾನನ ತಪ್ಪಿಸೋದಕ್ಕೆ ಈ ರೀತಿ ಮಸೀದಿ ಥರ ಕಟ್ಟಿದ್ದಾರೆ. ಆ ಮಸೀದಿನ ನೋಡ್ಬಿಟ್ಟು ಈಗ ಮುಸ್ಲಿಮರು ಯಾರು ಅಟ್ಯಾಕ್ ಮಾಡಲ್ಲ ಅಂದ್ಬಿಟ್ಟು ಅದೊಂದು ದೃಷ್ಟಿಯಿಂದ ಮಾಡಿದ್ದಾರೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ ಇದ್ರದ್ದು. ನೋಡಿ, ನಂದಿದು ತಲೆ ಕೂಡ ಕಟ್ಟಾಗಿದೆ. ತಲೆ ಇಲ್ಲ ನಂದಿಗೆ. ಈಗ ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗಣಪತಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಒಳಗಡೆ ಹೋಗೋಣ ಬನ್ನಿ. ಮಳೆ ನೀರು ಸೋರೋದ್ರಿಂದ ಒಳಗಡೆ ನೀರೆಲ್ಲ ನಿಂತಿದೆ ಫ್ರೆಂಡ್ಸ್. ನೀರು ಸೋರ್ತಾ ಇದೆ. ಇಲ್ಲಿ ನೋಡಿ, ಆಂಜನೇಯ ಸ್ವಾಮಿ ಮೂರ್ತಿ ಕೂಡ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಬನ್ನಿ ಒಳಗಡೆ ಗರ್ಭಗುಡಿಗೆ ಹೋಗೋಣ ಈಗ. ಎಲ್ಲರೂ ಹೇಳಿ, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇದೇ ನೋಡಿ ಸ್ನೇಹಿತರೆ, ರಾಯಗಢ ಫೋರ್ಟಲ್ಲಿರೋಂಥ ಶಿವನ ಲಿಂಗ. ಆವಾಗಿನ ಕಾಲದಲ್ಲೇ ಮಹಾದೇವನನ್ನು ತುಂಬ ಆಳವಾಗಿ ಪೂಜೆ ಮಾಡ್ತಾಯಿದ್ರು. ಮತ್ತು ಹೊರಗಡೆ ಬಂದ್ವಿ ನಾವು ನೋಡಿ. ಇಲ್ಲೆಲ್ಲ ಫುಲ್ಲು ನೀರು ನಿಂತಿದೆ, ಮಳೆ ನೀರು ಇದೆಲ್ಲ. ಈ ಕಡೆ ಒಂದು ಬಾಗಿಲಿದೆ ಫ್ರೆಂಡ್ಸ್. ಒಟ್ಟು 3 ಬಾಗಿಲಿದೆ ಈ ದೇವಸ್ಥಾನಕ್ಕೆ. ಒಂದು ಮೇನ್ ಡೋರು, ಮತ್ತು ಎಡಗಡೆ ಒಂದು, ಬಲಗಡೆ ಒಂದು ಡೋರ್ ಇದೆ. ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ ಇದು ನೋಡಿ. ಸುತ್ತ ಕಿಟಕಿಗಳ ಥರ ಮಾಡಿದ್ದಾರೆ ಹೊರಗಡೆ ವ್ಯೂ ನೋಡೋದಕ್ಕೆ. ಬಟ್ ಇವಾಗ ಏನೂ ಕಾಣ್ತಾ ಇಲ್ಲ. ಈಗ ನಾವು ಆ ಕಡೆ ಬಾಗಿಲಿಂದ ಎಕ್ಸಿಟ್ ಆಗೋಣ ನೋಡಿ. ಒಟ್ಟು 3 ಬಾಗಿಲಿದೆ ಇದಕ್ಕೆ ನೋಡಿ. ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಈಗ ಸಮಾಧಿಗೆ ಹೋಗೋಣ ಬನ್ನಿ. ಶಿವನ ದೇವಸ್ಥಾನದ ಪಕ್ಕನೇ ಶಿವಾಜಿ ಮಹಾರಾಜ್ ಅವರ ಸಮಾಧಿ ಮಾಡಿದ್ದಾರೆ ಫ್ರೆಂಡ್ಸ್. ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಇವತ್ತು ನನ್ನ ಜೀವನ ಪಾವನ ಆಯಿತು ಫ್ರೆಂಡ್ಸ್. ಇಷ್ಟು ದೊಡ್ಡ ಮಹಾರಾಜರ ಕೋಟೆ ಮತ್ತು ಅವರ ಸಮಾಧಿನ ನಾನು ಇವತ್ತು ನೋಡ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಜೀವನ ಸಾರ್ಥಕ ಅನ್ನಿಸ್ತು.
ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ನಮ್ಮ ಭಾರತ ದೇಶಕ್ಕೆ ತುಂಬ ಅಪಾರವಾದ ಕೊಡುಗೆ ಇದೆ ಫ್ರೆಂಡ್ಸ್. ಅವ್ರನ್ನ ಜನ ಎಷ್ಟೇ ಪೀಳಿಗೆ ಆದರೂ ಮರೆಯೋದಿಲ್ಲ. ಅಷ್ಟು ದೊಡ್ಡ ಅಪಾರವಾದ ಕೊಡುಗೆಯನ್ನು ಅವ್ರು ಕೊಟ್ಟಿದ್ದಾರೆ. ವೀರತೆ, ಶೂರತೆ ಮತ್ತು ದಾನ ಧರ್ಮಕ್ಕೆ ದೊಡ್ಡ ಹೆಸರುವಾಸಿ ಅಂತಾಗಿದ್ದ ಮಹಾರಾಜ ಅವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರು. ಅವರ ಸಮಾಧಿಯಲ್ಲಿ ಇದ್ದೀವಿ ಇವತ್ತು. ಬನ್ನಿ ನೋಡೋಣ. ನೋಡಿ, ಇದೇ ಅವರ ಸಮಾಧಿ, ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ನೋಡಿ, ಇದ್ರೊಳಗಡೆ ಅವರ ಸಮಾಧಿ ಇದೆ ಫ್ರೆಂಡ್ಸ್. ಇದೇ ಶಿವಾಜಿ ಮಹಾರಾಜ್ ಅವರ ಸಮಾಧಿ. ಏಕ್ ಮಿನಿಟ್ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ಒಳಗಡೆ. ಇಲ್ಲಿ ನೋಡಿ, ಇಲ್ಲಿ ಇದೇ ಶಿವಾಜಿ ಮಹಾರಾಜ್ ಅವರ ಸಮಾಧಿ ಫ್ರೆಂಡ್ಸ್. ನೋಡಿ, ನನ್ನ ಜೀವನ ಪಾವನ ಆಯ್ತು ಇವತ್ತು. ಇಂಥ ದೊಡ್ಡ ಮಹಾರಾಜರು. ನೋಡಿ, ಇಲ್ಲಿ ಪೊಲೀಸ್ ಕೂಡ ಡ್ಯೂಟಿಯಲ್ಲಿ ಇರ್ತಾರೆ ಇಲ್ಲಿ 24/7. ಇಲ್ಲಿ ನೋಡಿ, ಸಮಾಧಿ ಬಗ್ಗೆ ಒಂದು ಬೋರ್ಡ್ ಹಾಕಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ took his last breath on 3rd April 1680 at the ರಾಯಗಢ ಫೋರ್ಟ್. 1683 ಏಪ್ರಿಲಲ್ಲಿ ಅವರು ಕೊನೆಯುಸಿರೆಳೆದ್ರು ಅಂತ ಇಲ್ಲಿ ಬರೆದಿದೆ ಫ್ರೆಂಡ್ಸ್. ಆ್ಯಂಡ್ ಹಿಸ್ ಲಾಸ್ಟ್ ರೈಟ್ಸ್ ವರ್ ಪರ್ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ಈಸ್ಟ್ ಗೇಟ್ ಆಫ್ ಜಗದೀಶ್ವರ ಟೆಂಪಲ್. ದಿಸ್ 8-sided stone ಛತ್ರಿ ಸ್ಟ್ಯಾಂಡ್ಸ್ ಆನ್ ದ ಆಕ್ಟಾಗೋನಲ್ ಪ್ಲಾಟ್ಫಾರ್ಮ್ ವಾಸ್ ಬಿಲ್ಟ್ ಇನ್ ಹಿಸ್ ಮೆಮೊರಿ. ಅವರ ನೆನಪಿಗೋಸ್ಕರ ಇದು 8 ಕಂಬಗಳ ಸ್ತಂಭವನ್ನು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 1680ರಲ್ಲಿ ಅವರ ಕೊನೆ ಉಸಿರು ಎಳೆದಿರೋದು ಫ್ರೆಂಡ್ಸ್. ಫುಲ್ ಡೀಟೇಲ್ ಆಗಿ ಇಲ್ಲಿ ಬರೆದಿದ್ದಾರೆ. ಮೋಡಗಳ ಮಧ್ಯೆ ನಾವಿದೀವೋ, ನಮ್ಮ ಮಧ್ಯೆ ಮೋಡಗಳಿದೆ ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಫೈನಲಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ, ಆದರೆ ವ್ಯೂ ಏನು ಕಾಣ್ತಾ ಇಲ್ಲ. ನೋಡಿ, ಇದು ಸಮುದ್ರನೂ ಆಕಾಶನೂ ಒಂದು ಗೊತ್ತಾಗ್ತಾ ಇಲ್ಲ. ಬಿದ್ದರೆ ಮುಗೀತು ಕತೆ. ಇಲ್ಲಿ ನೋಡಿ, ಇಲ್ಲಿ ಏನು ಕಾಣ್ತಾ ಇಲ್ಲ. ಆಕಾಶನೇ ಇದೆ ಅಂತ ಅನ್ಸುತ್ತೆ. ಮುಂದೆ ಆಕಾಶದಲ್ಲೇ ಇದೀವಿ ಅಂತ ನಾವು ಅನ್ನಿಸ್ತಾ ಇದೆ. ನೋಡಿ, ಇಲ್ಲಿ ಇದ್ರ ಮುಂದೆ ಏನು ಇಲ್ಲ. ನೋಡಿ, ಇಲ್ಲಿ ಎಂಡಿಂಗ್. ಇಲ್ಲಿ ನೋಡಿ, ಇಲ್ಲಿ ಅದಕ್ಕೆ ಇಲ್ಲಿ ಬಾರ್ಡರ್ ಲೈನ್ ಹಾಕಿದ್ದಾರೆ. ಇಲ್ಲಿ ಬಾರ್ಡರ್ ಲೈನ್, ಇದ್ರ ಮುಂದೆ ಹೋಗ್ಬೇಡಿ ಅಂತ. ಇದೇ ಲಾಸ್ಟು. ಇಲ್ಲಿ ನೋಡಿ, ಆಕಾಶನೇ ಅನ್ಸುತ್ತೆ ಇದು. ಇದು ಬೇರೆ ವೆದರ್ ಆಗಿದ್ರೆ ನಿಮ್ಗೆ ಫುಲ್ಲು ಆ ಕಡೆ ವ್ಯೂ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ರೈನಿ ಆಗಿರೋದ್ರಿಂದ ಏನು ಕಾಣ್ತಾ ಇಲ್ಲ. ಫುಲ್ ಫಾಗ್ ಇದೆ. ಸ್ವರ್ಗದಲ್ಲಿ ತೇಲಾಡ್ತಾ ಇದೀವಿ ಅಂತ ನಮ್ಗೆ ಫೀಲ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಮೌಲ್ಯ ನಿನ್ಗೆ? ಫುಲ್ ಎಂಜಾಯ್ ಮಾಡ್ದೆ ಇವತ್ತು? ಖುಷಿ? ನಿಂಗೆ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ಇದು ಫೋರ್ಟ್ ನಿನ್ಗೆ? ಮಹಾರಾಜರ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ವಸ್ತುಗಳ ಫೋಟೋಗಳು ಇಲ್ಲಿ ಕಲೆಕ್ಟ್ ಮಾಡಿ ಹಾಕಿದ್ದಾರೆ. ಅವಾಗಿನ ಕಾಲದ ಸ್ಪೂನ್ಗಳು ಹೇಗಿತ್ತು, ಆರ್ಮೋರ್ ಪ್ಲೇಟ್ಗಳು ಹೇಗಿತ್ತು, ಮತ್ತೆ ಅವ್ರು ಕೆತ್ತೋದಕ್ಕೆ ಯಾವ ಥರ ಉಪಯೋಗಿಸ್ತಾ ಇದ್ರು. ಆಮೇಲೆ ಈ ಕಡೆ ಲಾಸ್ಟಲ್ಲಿ ನೋಡಿ, ಕೆಳಗಡೆ ಶಿವರಾಯ್ ಕಾಯಿನ್ ಅಂತ, ಅವಾಗಿನ ಕಾಲದಲ್ಲಿ ಕಾಯಿನ್ಸ್ ಹೇಗಿತ್ತು ಅಂತ, ಮಡಕೆಗಳು, ರಿಂಗ್ಸು ಪ್ರತಿಯೊಂದು ಇಲ್ಲಿ ಹಾಕಿದ್ದಾರೆ. ಫೈನಲ್ಲಿ ಇಳಿತಾ ಇದ್ವಿ ಫ್ರೆಂಡ್ಸ್. ಮುಗೀತು ರಾಯಗಢ ಫೋರ್ಟ್. ನೋಡಿ, ಏನು ಕಾಣ್ತಾ ಇಲ್ಲ. ಫುಲ್ ಫಾಗ್ ಇದೆ. ಮಳೆನೂ ಕೂಡ ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಖುಷಿ ಒಂದ್ ರೌಂಡ್ ನಿದ್ದೆ ಆಯ್ತು ಅವಳದು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ತುಂಬಾ ಗಾಳಿ ಬೀಸ್ತಾ ಇದೆ. ನೋಡಿ, ಏನು ಕಾಣ್ತಾ ಇಲ್ಲ. ನೋಡಿ, ಕೆಳಗಡೆ ಇಳಿತಾ ಇದೀವಿ. ಫಾಲ್ಸ್ ನೋಡಿ, ಇವಾಗ ಸ್ವಲ್ಪ ಕಾಣ್ತಾ ಇದೆ. ನೋಡಿ, ಇವಾಗ ಕಾಣ್ತಾ ಇದೆ. ಮೇಲ್ಗಡೆ ಬಿಲ್ಕುಲ್ ಏನು ಕಾಣ್ತಿರ್ಲಿಲ್ಲ. ನೋಡಿ, ಕೆಳಗಡೆ ರೋಡ್ ಎಲ್ಲ ಕಾಣ್ತಾ ಇದೆ. ಅಲ್ಲಿಂದನೇ ಹೋಗ್ಬೇಕು ಈಗ ರಿಟರ್ನ್. ನಾವು ಹೋಟ್ಲಲ್ಲಿ ಒಳ್ಳೆ ಲಂಚ್ ಮಾಡಿಕೊಂಡು ಮಕ್ಕಳನ್ನ ಡ್ರೆಸ್ ಚೇಂಜ್ ಮಾಡಿಸಿ ಒಳ್ಳೆ ಚೆನ್ನಾಗಿ ವಿಕ್ಸ್ ಎಲ್ಲ ಉಜ್ಜಿ ಇಬ್ಬರಿಗೂ ಕರ್ಕೊಂಡು ಹೋಗ್ತೀವಿ. ನೋಡಿ, ಇಲ್ಲಿ ವಾಟರ್ ಫಾಲ್ ಎಲ್ಲ ಬರ್ತಾ ಇದೆ. ಹೇಗಿತ್ತು ಖುಷಿ? ರಾಯಗಢ ಫೋರ್ಟ್ ಹೇಗಿತ್ತು ಖುಷಿ? ಚೆನ್ನಾಗಿತ್ತಾ ಮೋಲು? ಹೇಗಿತ್ತು? ಸ್ವರ್ಗ ನೋಡಕ್ಕೆ 2 ಕಣ್ಣು ಸಾಲಲ್ಲ ಫ್ರೆಂಡ್ಸ್, ಅಷ್ಟೊಂದು ಚೆನ್ನಾಗಿದೆ. ನೋಡಿ, ಇಲ್ಲಿ ಸಣ್ಣ ಸಣ್ಣ ಜರಿಗಳು
ಬೀಳ್ತಾ ಇದೆ. ಕೆಳಗಡೆ ಬಂದಷ್ಟು ಈಗ ರೋಡ್ ನಿಯರ್ ಆಗಿ ಕಾಣ್ತಾ ಇದೆ. ಟೋಟಲ್ ನಮ್ಗೆ 9:30ಗೆ ನಾವು ಎಂಟ್ರಿ ಆಗಿದ್ವಿ ಒಳಗಡೆ. ಈಗ 2:30 3 o'clock ಆಗ್ತಾ ಇದೆ. 4 to 5 hours ಆಯ್ತು. 5 hours ನೋಡ್ಕೊಂಡು ಈಗ ಫೈನಲಿ ಕೆಳಗಡೆ ಇಳಿತಾ ಇದೀವಿ. ಇದೇ ಇವತ್ತಿನ ರಾಯಗಢ ಫೋರ್ಟ್ ನ ಒಂದು ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ. ಫೈನಲಿ ಈಗ ಇಳಿದ್ವಿ ಫ್ರೆಂಡ್ಸ್. ಡೋರ್ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ನದು. ಇವಾಗ ನಾನು ಇಳಿತಾ ಇದ್ದೀನಿ. ಖುಷಿ ಇಳಿತಾ ಇದ್ದಾಳೆ ಇವಾಗ. ಬಾ ಖುಷಿ. ಫೈನಲಿ ನಮ್ದು ರಾಯಗಢ ಫೋರ್ಟ್ ನ ಟ್ರಿಪ್ ಸಕ್ಸಸ್ಫುಲ್ ಆಗಿ ಎಂಡ್ ಆಯ್ತು ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನಿಮಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಈ ಸೋಲ್ಜರ್ನ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.